ಬೀದರ್ ಜಿಲ್ಲೆಯ ಖಾಸಗಿ ನರ್ಸಿಂಗ್ ಸಂಸ್ಥೆಗಳಲ್ಲಿ ನಡೆಯುತ್ತಿರುವ ಅನಿಯಮಿತತೆಗಳ ವಿರುದ್ಧ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯ ವೈದ್ಯಕೀಯ ಶಿಕ್ಷಣ ಸಚಿವ ಶರಣಪ್ರಕಾಶ್ ಪಾಟೀಲ್ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಗಿದೆ ಎಂದು ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆಯ ಸಂಸ್ಥಾಪಕ ಅಧ್ಯಕ್ಷ ಸ್ವಾಮಿದಾಸ್ ಕೆಂಪನೂರ್ ಮಾತನಾಡಿ ತಿಳಿಸಿದ್ದಾರೆ. ಡಿಸೆಂಬರ್ 29ರಿಂದ ಜನವರಿ 2, 2026 ರವರೆಗೆ ನಡೆಯಲಿರುವ ಆಕ್ಸಿಲರಿ ನರ್ಸಿಂಗ್ ಮತ್ತು ಮಿಡ್ ವೈಫರಿ ಅಂದರೆ ಎಎನ್ಎಂ ಮತ್ತು ಜನರಲ್ ನರ್ಸಿಂಗ್ ಮಿಡ್ ವೈಫರಿ ಅಂದರೆ ಜಿಎನ್ಎಂ ಪರೀಕ್ಷೆಗಳಿಗೆ ಕಡ್ಡಾಯವಾಗಿ ಪ್ರಾಯೋಗಿಕ ತರಬೇತಿ ಪಡೆದ ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶ ನೀಡಬೇಕು ಎಂದು ಈ ಮೂಲಕ ಒತ್ತಾಯ ಮಾಡಿದ್ದಾರೆ. ಕೇರಳ, ರಾಜಸ್ಥಾನ, ಮಹಾರಾಷ್ಟ್ರ ಸೇರಿದಂತೆ ಹಲವಾರು ರಾಜ್ಯಗಳಿಂದ ವಿದ್ಯಾರ್ಥಿಗಳನ್ನು ತರಬೇತಿ ನೀಡದೆ ನೇರವಾಗಿ ಪರೀಕ್ಷೆಗೆ ಕುಳ್ಳಿರಿಸಲಾಗುತ್ತಿದೆ. ಕೆಲವು ನರ್ಸಿಂಗ್ ಸಂಸ್ಥೆಗಳು ಶಿಕ್ಷಣದ ಹೆಸರಿನಲ್ಲಿ ವ್ಯಾಪಾರ ಮಾಡ್ತಾ ಇದ್ದು ನಕಲು ಮೂಲಕ ವಿದ್ಯಾರ್ಥಿಗಳನ್ನು ಪಾಸ್ ಆಗಿಸುತ್ತಿವೆ. ಈ ರೀತಿ 40ಕ್ಕೂ ಅಧಿಕ ನರ್ಸಿಂಗ್ ಶಿಕ್ಷಣ ಸಂಸ್ಥೆಗಳನ್ನು ಬೀದರ್ ಜಿಲ್ಲೆಯಲ್ಲಿ ಇವೆ ಎನ್ನುವಂತಹ ಆರೋಪ ಮಾಡಿದರು. ಈ ರೀತಿಯ ನಕಲಿ ಪ್ರವೇಶದಿಂದ ನೈಜವಾಗಿ ತರಬೇತಿ ಪಡೆದ ವಿದ್ಯಾರ್ಥಿಗಳ ಹಕ್ಕು ಹರಣವಾಗ್ತಾ ಇದ್ದು ಭವಿಷ್ಯದಲ್ಲಿ ಇಂತಹ ವಿದ್ಯಾರ್ಥಿಗಳು ಸರ್ಕಾರಿ ಹುದ್ದೆಗಳಲ್ಲಿ ನೇಮಕವಾದಲ್ಲಿ ರಾಜ್ಯಕ್ಕೆ ಕೆಟ್ಟ ಹೆಸರು ಬರುತ್ತದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ರೆಗ್ಯುಲರ್ ತರಬೇತಿ ಕೊಡದೆ ಪರೀಕ್ಷೆಗೆ ಅವಕಾಶ ನೀಡುವ ಸಂಸ್ಥೆಗಳನ್ನು ಕಪ್ಪು ಪಟ್ಟಿಗೆ ಸೇರಿಸುವುದಾಗಿ, ಇಂತಹ ಸಂಸ್ಥೆಗಳೊಂದಿಗೆ ಶಾಮೀಲಾಗಿ ತಪ್ಪು ಪ್ರಮಾಣ ಪತ್ರಗಳನ್ನು ನೀಡುವ ಅಧಿಕಾರಿಗಳನ್ನು ಅಮಾನತು ಮಾಡುವುದಾಗಿ, ಪ್ರಾಯೋಗಿಕ ತರಬೇತಿ ಪಡೆದ ವಿದ್ಯಾರ್ಥಿಗಳಿಗಾಗಿರುವ ಅನ್ಯಾಯವನ್ನು ಸರಿಪಡಿಸುವುದು, ನರ್ಸಿಂಗ್ ಕಾಲೇಜಿನಲ್ಲಿ ಆಗುತ್ತಿರುವ ಶಿಕ್ಷಣ ಹೆಸರಿನಲ್ಲಿನ ವ್ಯಾಪಾರೀಕರಣದ ಬಗ್ಗೆ ಚಳಿಗಾಲದ ಅಧಿವೇಶನದಲ್ಲಿ ಚರ್ಚಿಸಿ ಕಟ್ಟುನಿಟ್ಟಿನ ಸರ್ಕಾರಿ ಸುತ್ತೋಲೆ ಹೊರಡಿಸಬೇಕಾಗಿದೆ ಎಂದು ಈ ಮೂಲಕ ಆಗ್ರಹ ಮಾಡಿದರು. ರೆಗ್ಯುಲರ್ ತರಬೇತಿ ಪಡೆದ ವಿದ್ಯಾರ್ಥಿಗಳಿಗೆ ಮಾತ್ರ ಪರೀಕ್ಷೆಗೆ ಅನುವು ಮಾಡಬೇಕು. ಇಲ್ಲವಾದಲ್ಲಿ ಡಿಸೆಂಬರ್ 29ರಂದು ಪರೀಕ್ಷಾ ದಿವಸದಂದೇ ಉಗ್ರ ಹೋರಾಟ ಅನಿವಾರ್ಯವಾಗುತ್ತದೆ ಎಂದು ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆ ವತಿಯಿಂದ ಆಗ್ರಹಿಸುವುದಾಗಿ ಸ್ವಾಮಿದಾಸ್ ಕೆಂಪನೂರ್ ಅವರು ಮಾತನಾಡಿ ತಿಳಿಸಿದ್ದಾರೆ. ನಾವು ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆ ಬೀದರ್ ಜಿಲ್ಲಾ ಸಮಿತಿ ವತಿಯಿಂದ ಸುಮಾರು 2024, 25 ಮತ್ತು 25-26ಕ್ಕೆ ನಾವು ಸಂಬಂಧಪಟ್ಟ ಸಚಿವರಿಗೆ ಮತ್ತು ನರ್ಸಿಂಗ್ ಬೋರ್ಡ್ ಆ್ಯಂಡ್ ಡಿಪಾರ್ಟ್ಮೆಂಟ್ ಇದೆ ಅವರಿಗೆಲ್ಲ ನಾವು ಪತ್ರ ಕಳಿಸಿವಿ. ಹೋದ ವರ್ಷ ಹಿಡಿದು ನಾವು ರೆಗ್ಯುಲರ್ ಆಗಿ ಈ ಒಂದು ಹೋರಾಟಕ್ಕೆ ನಾವು ಚಾಲನೆ ಕೊಟ್ಟಿವಿ. ಈ ಹೋರಾಟದ ಮುಖ್ಯ ಉದ್ದೇಶ ಏನದಂದ್ರೆ, ಇವತ್ತು ಬೀದರ್ ಜಿಲ್ಲೆಯಲ್ಲಿರ್ತಕ್ಕಂಥ ಬಹುತೇಕ ನರ್ಸಿಂಗ್ ಕಾಲೇಜ್ಗಳು ಏನು ಸಂಸ್ಥೆ ಅಡಿಯಲ್ಲಿ ಏನು ಕಾಲೇಜ್ಗಳು ಮಾಡ್ತಾ ಇದ್ದಾರೆ, ಅಲ್ಲಿ ನಮ್ಮ ಕೇರಳ ರಾಜ್ಯ ಮತ್ತು ಮಹಾರಾಷ್ಟ್ರ, ತೆಲಂಗಾಣ, ರಾಜಸ್ಥಾನ್, ಒರಿಸ್ಸಾ, ಆಸಾಮ್, ಬಿಹಾರ್ ಇಂಥ ರಾಜ್ಯಗಳಿಂದ ವಿದ್ಯಾರ್ಥಿಗಳು ತೊಗೊಂಡು ಬರ್ತಾರೆ ಸಂಸ್ಥೆದವರು. ಈ ಸಂಸ್ಥೆ ಮಧ್ಯೆ ಮತ್ತು ಈ ವಿದ್ಯಾರ್ಥಿಗಳ ಮಧ್ಯದಾಗ ಒಬ್ಬ ದಲಾಲ್ ಇರ್ತಾನೆ ರೀ. ದಲಾಲ್ ಮೀನ್ಸ್ ಮಿಡಿಟರ್ಸ್. ಅವನ ಕೆಲಸ ಏನಂದ್ರೆ ಹೊರ ರಾಜ್ಯದಾಗಿಂದು ವಿದ್ಯಾರ್ಥಿಗಳಿಗೆ ತಂದು ಈ ಸಂಸ್ಥೆಗೆ ಅಟ್ಯಾಚ್ ಮಾಡಬೇಕು. ಮಾಡ್ಕೊಂಡು ಇಲ್ಲಿ ಅವ್ರಿಗೆ ಅಡ್ಮಿಷನ್ಸ್ ಕೊಡಿಸ್ಬೇಕು. ಇವತ್ತು ಒಂದು ಅಡ್ಮಿಷನ್ ನಾವು ಸುಮ್ಮನೆ ಕೇಳಿದ್ವಿ, ಒಂದು ವಿದ್ಯಾರ್ಥಿಗೆ ಕೇಳಿದ್ವಿ, 1 ಲಕ್ಷದಿಂದ 1.5 ಲಕ್ಷ ತನಕ ಒಂದೊಂದು ಸಂಸ್ಥೆದವ್ರು ಇದೆ, 2 ಲಕ್ಷ ಅದ, 1 ಲಕ್ಷ ಅದ. ಅವ್ರವ್ರಿಗೆ ಅಡ್ಜಸ್ಟ್ಮೆಂಟಿಂಗ್ ಆದಪ್ಲೆ ದಾಖಲಾತಿಗಳು ಪಡ್ಕೊಳ್ಳಿ, ಸಂಸ್ಥೆ ಅದ ಪಡ್ಕೊಳ್ಳಿ. ಅದಕ್ಕೆ ಯಾರೂ ಕೂಡ ಅಭ್ಯಂತರ ಇಲ್ಲ, ಅಬ್ಜೆಕ್ಷನ್ ಕೂಡ ಮಾಡ್ತಾಯಿಲ್ಲ. ನೀವು ಅಸೆಂಬ್ಲಿಂದ ತರ್ರಿ, ದುಬೈಲಿಂದ ಬಿ ತಂದು ಅಡ್ಮಿಷನ್ ಮಾಡ್ಕೊಂಡು ನಮಗೆ ಸಂಬಂಧ ಇಲ್ಲ. ಆದರೆ ಆ ಒಂದು ವಿದ್ಯಾರ್ಥಿಗಳಿಗೆ ತರಬೇತಿ ಕೊಡ್ಬೇಕು ರೀ. ಈಗ ನರ್ಸಿಂಗ್ ಕಾಲೇಜ್ ಒಂದು ಯಾವುದೇ ಒಂದು ಸ್ಕೂಲ್ ಅದ, ಅದಕ್ಕೆ ತರಬೇತಿ ಕೊಡ್ತಕ್ಕಂಥ ಕೆಲಸ ಯಾರು ಜವಾಬ್ದಾರಿ ಇರ್ತದೆ, ಸಂಸ್ಥೆದವ್ರು ಇರ್ತದೆ. ಇಲ್ಲಿ ತರಬೇತಿ ಯಾವುದೇ ರೀತಿಯ ತರಬೇತಿ ನಡೆಯೋದಿಲ್ಲ, ಕ್ಲಾಸ್ ನಡೆಯೋದಿಲ್ಲ, ಪ್ರಾಕ್ಟಿಕಲ್ ಅಂತೂ ನಡೆಯೋದಿಲ್ಲ. ಇವರು ಬೇರೆ ಈಗ ಇನ್ಸ್ಟಿಟ್ಯೂಟ್ ಇದೆ, ಮೆಡಿಕಲ್ ಕಾಲೇಜ್ ಇದೆ, ಈಗ ನಮ್ಮಲ್ಲಿ ಸರ್ಕಾರಿ ಆಸ್ಪತ್ರೆ ಇದೆ. ಇವರು ಹೋಗಲ್ಲಿ ಕಲಿಬೇಕಲ್ಲ, ಪ್ರಾಕ್ಟೀಸ್ ಮಾಡಬೇಕಲ್ಲ. ಅಲ್ಲಿ ಪಡೆದಂಥ ತರಬೇತಿ ಅದು ಬಂದು ಆಸ್ಪತ್ರೆಯಲ್ಲಿ ಇವ್ರು ಟೀಚ್ ಮಾಡಬೇಕು, ಅದು ಕೂಡ ಇಲ್ಲ. ಆದರೆ ಇವರು ನೇರವಾಗಿ ಎಕ್ಸಾಮಿನೇಷನ್ ಕೊಡ್ತಕ್ಕಂಥ ಕೆಲಸ ಬೀದರ್ನಲ್ಲಿ ನಡೆದ ಸುಮಾರು ವರ್ಷದಿಂದ ನಡೆದ. ನಾವು ಕೂಡ ಈ 2 ವರ್ಷದಿಂದ ಹೋರಾಟ ಮಾಡ್ತಾಯಿದ್ದೀವಿ. ಹೋದ ವರ್ಷ ಬೋರ್ಡಿಗೆ ಲೆಟರ್ ಕೊಟ್ಟಿದ್ದೇವೆ ನಾವು. ನೀವು ಇಂಥವ್ರಿಗೆ ಕೊಡ್ರಿ, ಯಾರು ಎಕ್ಸಾಮ್ ಕಂಟೆಕ್ಟ್ ಮಾಡ್ತಾರ ಅವ್ರು ಫಸ್ಟು ತರಬೇತಿ ತೊಗೋಬೇಕು, ಅಲ್ಲಿ ತರಬೇತಿ ಪಡ್ಕೊಂಡು ಇಲ್ಲಿ ಟೀಚಿಂಗ್ ತೊಗೋಬೇಕು. ಇಂಥ ವಿದ್ಯಾರ್ಥಿಗಳಿಗೆ ನೀವು ಹಾಲ್ ಟಿಕೆಟ್ ಇಶ್ಯೂ ಮಾಡಿರಿ ಅಂತಕ್ಕಂಥ ಒಂದು ನಮ್ಮ ಹೋರಾಟ ಅದ. ಮತ್ತು ಇದರಿಂದ ಏನಾಗಲತ್ತದ ಅಂತಂದ್ರೆ, ನೈಜವಾಗಿ ಏನು ಕಲಿತಕ್ಕಂಥ ನರ್ಸಿಂಗ್ ಕಾಲೇಜ್ನಲ್ಲಿ ಏನು ನೈಜವಾಗಿ ಏನು ಬಡ ವಿದ್ಯಾರ್ಥಿಗಳು ಕಲಿತಾ ಇದ್ದಾರೆ, ಅಂಥವ್ರಿಗೆ ಇದು ಮಾರಕ್ಕಾಗ್ತಾಯಿದೆ. ಅವ್ರದ್ದು ಪರ್ಸೆಂಟೇಜ್ ಕರೆಕ್ಟಾಗಿ ಬರ್ತಾಯಿಲ್ಲ, ಅವ್ರು ಓದ್ಲತ್ತಾರ. ಬಟ್ ಯಾಕಂದ್ರೆ ಇಲ್ಲಿ ಪರ್ಸೆಂಟೇಜ್ ಕೂಡ ಎಲ್ಲ ಮಾತಿಲ್ಲಿ ಹೈಫೈ ಅದ ರೀ. ಈಗೇನು ಬೇರೆ ರಾಜ್ಯದಿಂದ ಬರ್ತಾರಲ್ಲ, ಅವರಿಗೆಲ್ಲ ಪರ್ಸೆಂಟೇಜು ಕೊಡ್ತಾರೆ. ಇದು ಎಂಥ ಒಂದು ನಮ್ಮ ಜಿಲ್ಲಾ ಆಡಳಿತ ವ್ಯವಸ್ಥೆ ಅದಂತಂದ್ರೆ, ಇವತ್ತವ್ರು ಕೇರಳ, ಆಸಾಮು, ಮಹಾರಾಷ್ಟ್ರದಿಂದ ಬಂದಂಥವ್ರಿಗೆ ಪಾಸ್ ಮಾಡಿ ನೀವು ಕಳಿಸ್ಲತ್ತಿರಲ್ಲ, ಅವ್ರು ಎಲ್ಲಿ ಪಾಸಾಗಿ ಡ್ಯೂಟಿ ಮಾಡ್ತಾರಲ್ಲ ಅದಕ್ಕೂ ಶಾಪ ಅದ ರೀ. ನೀವು ಎಲ್ಲಿ ಕಲ್ತೀರಂದ್ರೆ ನಾವು ಬೀದರ್ದಾಗ ಕಲ್ತೇವೆ ಅಂತಾರೆ ಅವ್ರು. ಈಗ ಬೀದರ್ದೇ ಇರುತ್ತಲ್ಲ,
ಈ ಬೀದರ್ ಸಂಸ್ಥೆ ನಮ್ಮ ಜಿಲ್ಲಾಕ್ಕೆ ಶಾಪ ಹೊಂಟದು. ತೋ ಈ ವಿಚಾರ ನಾವು ಜಿಲ್ಲಾ ಆಡಳಿತಕ್ಕೆ ಡಿ ಸಿ ಅವರಿಗೆ ಮತ್ತು ಬೋರ್ಡ್ ಆಫ್ ಡೈರೆಕ್ಟರ್ ಅವರಿಗೆ ಮತ್ತು ಶರಣ್ ಪ್ರಕಾಶ್ ಪಾಟೀಲ್ ಅವರಿಗೆ ಇವೆಲ್ಲ ವಿಚಾರಗಳು ನಾವು ಅವ್ರ ಗಮನದಾಗ ಈ ಲೆಟರ್ ಮುಖಾಂತರ ತಂದೀವಿ. ಹೋದ ಸರ್ತಿನೂ ತಂದೀವಿ, ನಾವು 3ನೇ ತಿಂಗಳ ತಂದೀವಿ 2025. ಅದು ಕೂಡ ಅವರು ಅದ್ರ ಬಗ್ಗೆ ಏನೂ ಕ್ರಮ ತೊಗೊಂಡಿಲ್ಲ. ಫೆಬ್ರವರಿನಲ್ಲಿ ಆಗಲೂ ಕೂಡ ಎಕ್ಸಾಮ್ಸ್ಗಳು ಇದ್ದಿದ್ದು. ಮತ್ತು ಮೊನ್ನೆ ಕೊಟ್ಟಿವಿ ನಾವು 2008ರಲ್ಲಿ 2025ರಲ್ಲಿ. ಆಮೇಲೆ ಈ ಒಂದು ಲೆಟರ್ ಏನಂದ್ರೆ ಬೋರ್ಡ್ ಆಫ್ ಎಕ್ಸಾಮಿನೇಷನ್ ಅಂತ ಡಿಕ್ಲೇರ್ ಮಾಡಿದ್ದಾರೆ 29 ಇದೇ ಡಿಸೆಂಬರ್ನಲ್ಲಿ. ಈ ಡಿಸೆಂಬರ್ 29ಕ್ಕೆ ಎಕ್ಸಾಮ್ ತೊಗೋತಾ ಇದ್ದೀರಿ, ಕಡ್ಡಾಯವಾಗಿ ಯಾರು ತರಬೇತಿ ತೊಗೋಬೇಕು, ಅವರು ಕ್ಲಾಸ್ ಅಟೆಂಡ್ ಮಾಡಬೇಕು. ಕ್ಲಾಸ್ ಅಟೆಂಡ್ ಮಾಡ್ಕೊಂಡು ಪ್ರಾಕ್ಟಿಕಲ್ಲಾಗಿ ಅವ್ರು ಟೀಚಿಂಗ್ ಮಾಡಿ ಅವರು ಏನಾರ ವರದಿ ಇದ್ದರೆ ಮಾತ್ರ ಅಂಥ ವಿದ್ಯಾರ್ಥಿಗಳಿಗೆ ತಾವು ಹಾಲ್ ಟಿಕೆಟ್ ಇಶ್ಯೂ ಮಾಡಬೇಕು ಬೋರ್ಡ್ಲಿಂದು, ಇಲ್ಲಾಂದ್ರೆ ನಾವು ಹೋರಾಟ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತೇನೆ. ಸರ್, ನಿಯಮಗಳಿಗೆ ಅವ್ರು ಪಾಲನೆ ಮಾಡ್ತಾ ಇಲ್ಲಲ್ಲ. ಇವತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ಲಿಂದ ಅವ್ರಿಗೆ ಸರ್ಕ್ಯುಲರೇ ಇದಿದೆ. ಅವರೆಲ್ಲ ಪರ್ಮಿಷನ್ ಹೆಂಗೆ ಕೊಡ್ಲತ್ತಾರ? ಆರೋಗ್ಯಾಧಿಕಾರಿಗೆ ಹೋಗಿ ಕೇಳಬೇಕಿದು ಎಲ್ಲ. ಇವತ್ತು ಹೆಂಗಾಗ್ಯದ ನಮ್ಮ ಜಿಲ್ಲೆದಾಗ ಯಾರೂ ಕೂಡ ಹೇಳೋರಿಲ್ಲ. ನರ್ಸಿಂಗ್ ಕಾಲೇಜ್ ಅಂದ್ರೆ ಬರೀ ವ್ಯಾಪಾರೀಕರಣ. ಎಲ್ಲಕ್ಕೂ ಕೂಡ ನಾವು ಬ್ಲೇಮ್ ಮಾಡ್ತಿಲ್ಲ. ಅದರಲ್ಲಿ ಬಹುತೇಕ ಸಂಸ್ಥೆಗಳು ಇದು ಆಟ ಚಾಲು ಮಾಡಿದ್ದಾರೆ. ಮತ್ತು ಎಷ್ಟೋ ಸಂಸ್ಥೆ ಬಳಿ ಕಾಲೇಜೇ ಇಲ್ಲ, ಅವ್ರ ಬಳಿ ಬಸ್ಗಳೇ ಇಲ್ಲ, ಅವ್ರು ಟೀಚಿಂಗ್ ಮಾಡೋ ಕ್ಲಾಸಸ್ಸೇ ಇಲ್ಲ. ಯಾವ ರೀತಿ ನೀವು ಟೀಚಿಂಗ್ ಕಲಿಸ್ಲತ್ತಿದ್ದೀರಿ? ಮತ್ತು ಇನ್ನೊಂದು ವಿಶೇಷವಾಗಿ ಹೇಳ್ತೀನಿ, ಇವತ್ತೇನು ಅಡ್ಮಿಷನ್ ಪಡ್ಕೊಳತ್ತಾರ ಅವ್ರ ಬಳಿ ಲೆಕ್ಚರ್ಸ್ಗಳಿಲ್ಲ, ಬರೀ ಇಂಥ ನೋಟ್ಬುಕ್ ಏನು ರಿಜಿಸ್ಟರ್ ಮೇಂಟೈನ್ ಮಾಡತ್ತಾರ. ರಿಜಿಸ್ಟರ್ ಮೇಂಟೈನ್ದಾಗ ಇವರು ಫಲಾನೆ ವ್ಯಕ್ತಿ ಇವ್ರು ಇದು ಕ್ಲಾಸ್ ತೊಗೋತಾರೆ, ಇದು ಕ್ಲಾಸ್ ತೊಗೋತಾರೆ, ಇಷ್ಟೇ ಅದ. ಬಟ್ ಪ್ರಾಕ್ಟಿಕಲಾಗಿ ಹೋಗಿ ನೋಡ್ಬೇಕು. ಇವತ್ತು ನಾವು ಯಾರು ಕೂಡ ಅಲ್ಲಿ ಟೀಚಿಂಗ್ ಮಾಡ್ತಕ್ಕಂಥ ಲೆಕ್ಚರ್ಸ್ ಇಲ್ಲ. ಇದು ಎಷ್ಟು ದುರ್ದೈವ. ನಮ್ಮ ಬೀದರ್ದು ಎಷ್ಟು ಪರಿಸ್ಥಿತಿ ಖರಾಬ್ ಆಗ್ಯದ ಅಂದಮೇಲೆ ಇಲ್ಲಿನ ಲೋಕಲ್ MLA ಅದ್ರ ಬಗ್ಗೆ ಗಮನ ಇಲ್ಲ. ಅವ್ರದ್ದೇ ಕಾಲೇಜ್ ಇದೆ, ಅವರು ಕೂಡ ಗಮನ ಹರಿಸಲ್ಲ. ಇವತ್ತು ಉಸ್ತುವಾರಿ ಸಚಿವರು ಕೂಡ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ, ಇದ್ರ ಬಗ್ಗೆ ಕಠಿಣವಾದ ಕ್ರಮವನ್ನು ತಾವು ತೊಗೋದೇ ಹೋದಲ್ಲಿ 29 ಏನು ಎಕ್ಸಾಮಿನೇಷನ್ ಇದೆ, ಅದರಲ್ಲಿ ನಾವು ವ್ಯಾಪಕವಾದಂಥ ಹೋರಾಟವನ್ನು ಮಾಡ್ತೀವಿ. ಯಾಕಂದರೆ ಇದು ಭ್ರಷ್ಟಾಚಾರ ನಡೀತಾ ಇದೆ, ವ್ಯಾಪಾರೀಕರಣ ನಡೀತಾ ಇದೆ. ನಾವು ಎಲ್ಲ ಸಂಸ್ಥೆಗಳಿಗೆ ಮತ್ತೊಂದು ಸರ್ತಿ ಹೇಳ್ತಾ ಇದ್ದೀನಿ, ಯಾವ ಕರೆಕ್ಟಾಗಿ ಸಂಸ್ಥೆ ಮಾಡ್ತಾಯಿದ್ದೀರಿ ಅವ್ರಿಗೆ ನಾವು ಯಾವುದೂ ಕೂಡ ಬ್ಲೇಮ್ ಮಾಡ್ತಾಯಿಲ್ಲ. ನಾವು ಏನು ಸಂಸ್ಥೆ ಹೆಸರು ಮೇಲೆ, ನರ್ಸಿಂಗ್ ಕಾಲೇಜ್ ವಿದ್ಯಾರ್ಥಿಗಳ ಹೆಸರು ಮೇಲೆ ಏನು ವ್ಯಾಪಾರೀಕರಣ ಮಾಡ್ತಾಯಿದ್ದೀರಿ, ಆ ಒಂದು ವಿಚಾರ ಇಟ್ಕೊಂಡು ತಮ್ಮ ಎಗ್ನೆಸ್ಟ್ ನಾವು ಹೋರಾಟಕ್ಕೆ ನಾವು ಇಡ್ತಾ ಇದ್ದೀವಿ. ಈ 29ಕ್ಕೆ ಪ್ರಾಕ್ಟಿಕಲಾಗಿ ಏನು ಅಟೆಂಡೆನ್ಸ್ ತೊಗೊಂಡು ಏನು ಎಕ್ಸಾಮಿನೇಷನ್ ಕೂಡಿಸ್ತೀರಿ ಅಂಥವ್ರಿಗೆ ಮಾತ್ರ ಜಿಲ್ಲಾಧಿಕಾರಿ ಅವಕಾಶಗಳು ಕೊಡಬೇಕು, ಇಲ್ಲಾಂದ್ರೆ ನಾವು ಉಗ್ರವಾದೊಂದು ಹೋರಾಟ ಮಾಡ್ತೀವಿ. ಈಗ ನೋಡಿರಿ, 29ನೇ ತಾರೀಕಿಗೆ ಎಕ್ಸಾಮ್ ಸ್ಟಾರ್ಟ್ ಆಗ್ತಾವೆ. ನಮ್ಮ ಬೀದರ್ನಲ್ಲಿ ಇರ್ತಕ್ಕಂಥ ಎಲ್ಲ ಲಾಡ್ಜ್ಗಳು ಫುಲ್ ಆಗ್ತಾವೆ. ಇದ್ರ ಬಗ್ಗೆ DC ಗಮನ ಹರಿಸ್ಬೇಕು. ಇವತ್ತು ನಾ ಲಾಡ್ಜ್ ಬಗ್ಗೆ ಯಾಕೆ ನಾ ಮಾತಾಡ್ತೀನಂದ್ರೆ, ಆ ವಿದ್ಯಾರ್ಥಿಗಳು ಪಾಪ ಎಲ್ಲಿಂದೋ ಬರ್ತಾರೆ, ಅವ್ರಿಗೆ ಕಾಪಿ ಮಾಡ್ತಕ್ಕಂಥ ವ್ಯವಸ್ಥೆ ಇದೆ. ಇವತ್ತು ನಾವು ಇನ್ನೊಂದು ಹೇಳ್ತೀವಿ, ವೀಡಿಯೋ ಕ್ಯಾಮ್ರಾ ಅರೇಂಜ್ ಮಾಡ್ತಾ ಇದ್ದಾರೆ ಅವರು ಎಲ್ಲ ಎಕ್ಸಾಮ್ ಸೆಂಟರ್ನಲ್ಲಿ. ಆ ಎಕ್ಸಾಮ್ ಸೆಂಟರ್ನಲ್ಲಿ ವೀಡಿಯೋ ಕ್ಯಾಮ್ರಾ ಮಾಡಿ ಅದರಲ್ಲಿ ವಾಯ್ಸ್ ಆಫ್ ಮಾಡಿಡ್ತಾರೆ. ಯಾಕೆ ಇಡ್ತೀರಪ್ಪ ನೀವು? ವಾಯ್ಸ್ ಆಫ್ ಯಾಕೆ ಮಾಡ್ತೀರಿ? ನಾವೇನು ಹೋರಾಟಗಳು ಮಾಡ್ಲಿಕ್ಕೆ ಹೊರಟಿದ್ದೀವಿ, ನಾವು ಪಾರದರ್ಶಕತೆಯಿಂದ ಸಂಸ್ಥೆ ಮತ್ತು ಆಡಳಿತ ಮಧ್ಯದಲ್ಲಿ ಪಾರದರ್ಶಕತೆ ವತಿಯಿಂದ ವಿದ್ಯಾರ್ಥಿಗಳಿಗೆ ಯಾವುದೇ ಒಂದು ಅನಾನುಕೂಲ ಆಗಬಾರ್ದು ಎಂಬ ಕಡೆಯಿಂದ ಬಾನ್ಸರ್ಗಳಿಗೆ ಅದಕ್ಕೆ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಬಟ್ ಇದು ತೀರೋವಾಗಿ ನಾವು ಖಂಡಿಸ್ತೀವಿ. ಬಾನ್ಸರ್ ಒಂದು ಎಜುಕೇಷನ್ ಒಂದು ಎಕ್ಸಾಮ್ ಬರಲಿಕ್ಕೆ ಯಾರೂ ಕೂಡ ನಮಗೆ ಬಾನ್ಸರ್ ಅವಶ್ಯಕತೆ ಇಲ್ಲ. ನೀವು ಒಳ್ಳೆ ರೀತಿಯಿಂದ ಎಜುಕೇಷನ್ ತೊಗೊಂಡಿದ್ದ ಮೇಲೆ ನಿನಗೆ ಯಾಕೆ ಬಾನ್ಸರ್ ಬೇಕಪ್ಪ? ನೀ ಯಾವ ಸಂಸ್ಥೆದವ್ರಿಗೆ ಯಾವ ಬಾನ್ಸರ್ ಬೇಕು? ಯಾರು ಬಾನ್ಸರ್ ಅರೇಂಜ್ ಮಾಡ್ತಾರೆ ಅಂಥ ಸಂಸ್ಥೆದವ್ರ ಮೇಲೆ ಇಮಿಡಿಯೇಟ್ ಆ್ಯಕ್ಷನ್ ಆಗಬೇಕು. ಮತ್ತು ಯಾರು ಅಟೆಂಡೆನ್ಸ್ ತೊಗೊಂಬಲ್ದೇ ಸೆಂಟರ್ನಲ್ಲಿ ಕೂಡಿಸ್ತಾರ ಅಂಥ ಸಂಸ್ಥೆಗಳಿಗೆ ಕಪ್ಪಟ್ಟಿಗೆ ಸೇರಿಸಬೇಕು. ಇಲ್ಲಾಂದ್ರೆ ನಾವು ಉಗ್ರವಾದ ಹೋರಾಟಕ್ಕಂತ ಮಾಡಕ್ಕೆ ನಾವು ರೆಡಿ ಇದ್ದೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ. ಲಾಸ್ಟ್ ಇಯರ್ ಅದು ಏನಾಯಿತು ಅಂದರೆ SIT ಅವರು ಬೆಂಗಳೂರು ಸೈಡ್ ಆ ಕಡೆ ರೇಡ್ ಹಾಕಿದ್ರು. ರೇಡ್ ಹಾಕಿದಾಗ ಲಾಸ್ಟ್ ಪೇಪರ್ ಎಕ್ಸಾಮ್ ದಿನ ಅದು ರೇಡ್ ಆಗಿದ್ದ ತಕ್ಷಣ ಪೂರಾ ಅವಾಗ BJP ಸರ್ಕಾರ ಇತ್ತು, ಬೊಮ್ಮಾಯಿ ಅವರು CM ಇದ್ದಿದ್ರು. ಅವಾಗ ಏನು ಮಾಡಿದ್ರು ಅಂತಂದ್ರೆ ಇದು SIT ರೇಡ್ ಆದಮೇಲೆ ಅವರು ಎಕ್ಸಾಮೇ ಕ್ಯಾನ್ಸಲ್ ಮಾಡ್ಸೋಕೆ ಎಕ್ಸಾಮ್ ಇಟ್ಬಿಟ್ರು. ಎಕ್ಸಾಮು ಎಲ್ಲ ಹಿಂಗೆ ದೊಡ್ಡ ಕಾಲೇಜಲ್ಲಿ ಇಟ್ಬಿಟ್ಟಿದ್ರು. ಮೆಡಿಕಲ್ ಕಾಲೇಜ್ನಾಗ ಇದ್ದಿದ್ದು, JND ಕಾಲೇಜ್ನಾಗ ಇದ್ದಿದ್ದು, ಅಪ್ಪ ಕಾಲೇಜ್ನಾಗ ಇಂಥವೆಲ್ಲ ಇದ್ದಿದ್ದು. ಆವಾಗ ಎಕ್ಸಾಮು ಕ್ಯಾನ್ಸಲ್ ಆಗೋಕ್ಕಿಂತ ಪೈಲಕ ಸ್ಟೂಡೆಂಟು 100% ಸ್ಟೂಡೆಂಟ್ ಇತ್ತು. ಮತ್ತು ಎಕ್ಸಾಮ್ ಕ್ಯಾನ್ಸಲ್ ಆದಮೇಲೆ ಎಕ್ಸಾಮ್ ಮಾಡಿದಾಗ ಅಲ್ಲಿ ಒಂದು 25% ಸ್ಟೂಡೆಂಟ್ ಇರಲಿಲ್ಲ. ಯಾಕೆ ಈ ರೀತಿ? ಅದು ಯಾಕಂತಂದ್ರೆ ಕಾಪಿ ನಡೆಸಿದರು. ಮತ್ತು ಇವಾಗ ಏನು ಮಾಡ್ತಾಯಿದ್ದಾರೆ ಅಂದರೆ ಡಿಕ್ಟೇಷನ್ ಅಂದರೆ ಮೌಖಿಕವಾಗಿ ಹೇಳ್ತಕ್ಕಂಥದ್ದು ಮಾಡ್ತಾಯಿದ್ದಾರೆ. ಅದರ ಸಲುವಾಗಿ ಇದು ಮಾಡೋದ್ರ ಸಲುವಾಗಿ ಓದ್ತಕ್ಕಂಥ ಮಕ್ಕಳಿಗೆ ಅವ್ರದ್ದು ಪರ್ಸಂಟೇಜ್ನೂ ಕಡಿಮೆ ಬರ್ತಾಯಿದೆ. ಅವರು
ಪಾಪ ಅವ್ರು ಕಷ್ಟಪಟ್ಟು ಓದ್ತಾ ಇದ್ರು ಅವ್ರಿಗೆ ಏನಂದ್ರೆ ಮುಂದೆ ಜಾಬಿಗೂ ಕೂಡ ಅವರಿಗೆ ಸಿಗ್ತಾ ಇಲ್ಲ. ಇವರು ಯಾರಿಗೀಗ ಪರ್ಸೆಂಟೇಜ್ ಯಾರ್ದು ಇತ್ತು ಅವರಿಗೆ ಜಾಬ್ಗಳು ಆಫರ್ ಆಗ್ಲತ್ತವೆ. ಹಾಗಾಗಿ ಓದ್ತಕ್ಕಂಥ ಮಕ್ಕಳಿಗೆ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು, ಆ ಮಕ್ಕಳಿಗೆ ಅವ್ರಿಗೂ ನ್ಯಾಯ ಸಿಗಬೇಕಂತ ಹೇಳಿ ನಮ್ಮ ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆ ವತಿಯಿಂದ ನಾವು ಇದನ್ನು ಖಂಡಿಸ್ತೀವಿ. ಮುಂಬರುವ ದಿನದಲ್ಲಿ ಜಿಲ್ಲಾಧಿಕಾರಿಗಳಲ್ಲಿ ಜಿಲ್ಲಾಡಳಿತ ಆಗಲಿ ಎಚ್ಚೆತ್ತುಕೊಂಡು ಎಕ್ಸಾಮ್ಗಳನ್ನು ಯಾವ ರೀತಿ ಅಂತಂದ್ರೆ ದೊಡ್ಡ ದೊಡ್ಡ ಕಾಲೇಜಲ್ಲೇ ನಡೆಸಬೇಕು. ಒಂದು ಪಾರದರ್ಶಕವಾಗಿ. ಅದರ ಸಲುವಾಗಿ ಎಕ್ಸಾಮ್ಗಳು ಅಂತಂದ್ರೆ ಹೋಮ್ ಸೆಂಟರ್ ಮಾಡ್ಕೊತಿದ್ದಾರೆ ಒಬ್ಬರು. ಅವ್ರು ಯಾವ ರೀತಿ ಮಾಡ್ಕೊಂಡು ಬರ್ತಾಯಿದ್ದಾರೋ ಗೊತ್ತಿಲ್ಲ. ಇದಕ್ಕೆ ಮೊದಲು ಜಿಲ್ಲಾಧಿಕಾರಿಗಳು ಹರ್ಷ ಗುಪ್ತಾ ಇದ್ದಾಗೂ ಮೆಡಿಕಲ್ ಕಾಲೇಜಲ್ಲೇ ನಡೆದಿದ್ದು. ಅವಾಗೂ ಒಂದು ಸ್ವಲ್ಪ ಏನಂದ್ರೆ ಸ್ಟ್ರೆಂತ್ ಕಡಿಮೆ ಆಯಿತು. ಈಗ ಮತ್ತೆ ನೆಕ್ಸ್ಟು SIT ರೇಡ್ ಆದಮೇಲೂ ಸ್ವಲ್ಪ ಕಡಿಮೆನೇ ಆಯಿತು. ಹಾಗಾಗಿ ಎಕ್ಸಾಮ್ಗಳನ್ನಂತಂದ್ರೆ ಪಾರದರ್ಶಕವಾಗಿ ನಡೆಸಿ ನಮ್ಮ ಜಿಲ್ಲೆಗೆ ಏನಂತಂದ್ರೆ ಒಂದು ಒಳ್ಳೆಯ ಹೆಸರು ಆಗಬೇಕು. ಯಾಕೆ ಓದ್ತಕ್ಕಂಥ ಮಕ್ಕಳಿಗೆ ಅನ್ಯಾಯ ಆಗ್ಬಾರ್ದು ಎಂಬುದೇ ನಮ್ಮದೊಂದು ಉದ್ದೇಶ ಆಗಿದೆ ಮೇಡಮ್. ಸರ್, ಈಗ ಏನಾದರೂ ಎಕ್ಸಾಮ್ ಡಿಕ್ಲೇರೇಷನ್ ಆಗಿದೆ, ಸೆಂಟರ್ಗಳು ಏನಾದರೂ ಡಿಕ್ಲೇರೇಷನ್ ಆಗಿದೆ? ಅದ್ರ ಬಗ್ಗೆ ಇನ್ನೂ ಅಷ್ಟೇನು ಐಡಿಯಾ ಇಲ್ಲ ರೀ ನಮಗೆ. ಹೌದು, ಈಗ ಬಹುತೇಕವಾಗಿ 29 ಅಂದಮೇಲೆ ಈ ಅವ್ರವ್ರ ಅಡ್ಜಸ್ಟ್ಮೆಂಟ್ ಪ್ರಕಾರ ಮಾಡ್ಕೋತಾ ಇರ್ತಾರೆ ಮೇಡಮ್ ಅವ್ರಿಗೆ. ಯಾಕಂದ್ರೆ 29ಗೆ ಎಕ್ಸಾಮ್ ಇದೆಯಲ್ಲ. ಈಗ ಅವ್ರವ್ರ ಪ್ರಕಾರ ಈಗ ಮ್ಯಾನೇಜ್ಮೆಂಟು ಬೋರ್ಡ್ ಆಫ್ ಡೈರೆಕ್ಟ್ರು ಯಾವ್ಯಾವ ಸೆಂಟರ್ ಹಾಕ್ತಾರೆ ಇನ್ನೂ ಯಾರಿಗೂ ಗೊತ್ತಿಲ್ಲ. ಯಾಕಂದ್ರೆ ಇನ್ನೊಂದು 2 ದಿನ ಅಂದ್ರೆ ಅನೌನ್ಸ್ ಮಾಡಿ ಹಾಲ್ ಟಿಕೆಟ್ ಕೊಡ್ತಾರೆ. ಬಟ್ ನಮ್ಮ ಉದ್ದೇಶ ಏನದ, ಈಗ ಮೆಡಿಕಲ್ ಕಾಲೇಜ್ ಆಗಲಿ ದೊಡ್ಡ ಕಾಲೇಜ್ನಲ್ಲಿ ಸೆಂಟರ್ ಆಗಬೇಕು. ಮತ್ತು ಈಗ ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿದ್ರು ಆ ರೀತಿ ಏನಾದರೂ ಅವ್ರ ಕೆಲಸದಲ್ಲಿ ಕೈ ಹಾಕಿದ್ರೆ ನಾವು ಖಂಡಿತವಾಗಿ ನಾವು ಹೋರಾಟ ಮಾಡ್ತೀವಿ. ಮತ್ತು ಇದರಲ್ಲಿ ವಿಶೇಷವಾಗಿ ಅಟೆಂಡೆನ್ಸ್ ತೊಗೊಂಡು ವಿದ್ಯಾರ್ಥಿಗಳಿಗೆ ಹಾಲ್ ಟಿಕೆಟ್ ಕೊಟ್ಟಂಥ ಸಂಸ್ಥೆಗಳಿಗೆ ಮಾತ್ರ ಅಲ್ಲಿ ಅವೈಲಬಿಲಿಟಿ ಇಡಬೇಕು, ಅವಕಾಶ ಕೊಡಬೇಕು ಅಂತ. ಆ ರೀತಿ ಏನಿಲ್ಲ. ಈಗ ಅವರು ಸಂಸ್ಥೆದವ್ರ ಬಗ್ಗೆ ಯಾವ ಸಂಸ್ಥೆದವ್ರಿಗೆ ಸೂಕ್ಷ್ಮವಾದ ಮಾಹಿತಿ ಇರ್ತದೆ. ಒಂದು 8 ದಿವಸ ಬಿಫೋರಾಗಿ ಕೊಟ್ಬಿಡ್ತಾರೆ. ಯಾಕಂದ್ರೆ ಎಲ್ಲ ಮಾತ್ರ ತಯಾರಿ ಮಾಡಿರ್ತಾರೆ, ಇನ್ಫಾರ್ಮ್ ಮಾಡಿರ್ತಾರೆ. ಯಾಕಂದ್ರೆ ಅವ್ರಿಗೆ ಇಂಟರ್ನಲ್ಲಿ ಯಾವತ್ತು 29 ಅಂದಮೇಲೆ ಹಾಲ್ ಟಿಕೆಟ್ ಇಶ್ಯೂ ಮಾಡೋದು ಅವ್ರಿಗೆ ಗೊತ್ತಿದೆ. ನೋಡ್ರಿ, ಇವತ್ತು ಹೆಂಗದ, ಅವ್ರು ಅಸೆಂಬ್ಲಿಂದು ಕೇರಳದಿಂದ ಸ್ಟೂಡೆಂಟ್ಗಳಿಗೆ ತಂದು ಅಡ್ಮಿಷನ್ ಮಾಡ್ಕೊಳತ್ತಾರ ಅಂದ್ರೆ ಅವರಿಗೆ ಡೇಟು ಗೊತ್ತಿಲ್ಲ ಎಂಬುದು ಯಾವುದೇ ವಿಚಾರಗಳು ಕೂಡ ಇಲ್ಲ. ಎಲ್ಲ ಮಾತಿಲ್ಲ ಅವ್ರಿಗೆ ಗೊತ್ತಿರ್ತದೆ, ಎಲ್ಲ ತಯಾರಿದಾಗೆ ಇರ್ತಾರೆ ಅವರು. ಅದಕ್ಕೆ ಈ ತಯಾರಿ ಏನು ಮಾಡ್ತಾ ಇದ್ದಾರೆ, ಈ ತಯಾರಿ ಮೀನ್ಸ್ ವ್ಯಾಪಾರೀಕರಣ. ಎಜುಕೇಷನ್ ನರ್ಸಿಂಗ್ ಕಾಲೇಜ್ ಏನು ಕೆಲವು ನರ್ಸಿಂಗ್ ಕಾಲೇಜ್ಗಳು ವ್ಯಾಪಾರೀಕರಣ ಮಾಡ್ತಾ ಇದ್ದಾರೆ. ಇದು ನಾವು ಖಂಡನೆ ಮಾಡ್ತಾಯಿದ್ವಿ. ಇದೇ ರೀತಿ ಹಿಂಗೆ ನಡೀತಂದ್ರೆ 29ಕ್ಕೆ ನಾವು ದೊಡ್ಡ ಪ್ರಮಾಣದೊಳಗೆ ಹೋರಾಟ ಮಾಡ್ತಕ್ಕಂಥ ಮಾತನಾಡ್ತೀವಿ. ಮತ್ತು ಜಿಲ್ಲಾ ಆಡಳಿತ ಎಗನೆಸ್ಟಾಗಿ ಕಬ್ಬಾವುಟ ಹರಿಸ್ತೀವಿ ಇವತ್ತು. ಯಾಕಂದರೆ 29ನೇ ತಾರೀಕಿಗೆ ಎಕ್ಸಾಮ್ ಇದೆ, ಇದೇ ರೆಗ್ಯುಲರ್. ಯಾಕಂದರೆ ಏನಾಗ್ತದೆ, ಬೀದರ್ನಲ್ಲಿ ಹಿಂದಿ D.Ed ಕಾಲೇಜ್ಗಳಿಲ್ಲ, ಗೊತ್ತಿದ್ದಿರ್ಬೇಕು ತಮಗೆಲ್ಲ. ಆದರೂ ಕೂಡ ಹಿಂದಿ ಪಾಸ್ ಮಾಡಿಕೊಡ್ತಾರೆ ನಮ್ಮವ್ರು. ಗೊತ್ತಿದ್ದಿರ್ಬೇಕು ತಮಗೆಲ್ಲ, ಮಾಹಿತಿ ಇದ್ದಿರಬೇಕು. ನಮ್ಮಲ್ಲಿ D.Ed ಕಾಲೇಜ್ ಇಲ್ಲರಿ, ಹಿಂದಿ D.Ed ಕಾಲೇಜ್ ಇಲ್ಲ. ಯಾಕಂದ್ರೆ ಇಲ್ಲಿ ಕಲ್ತರೆ ಅವ್ರ ಮಕ್ಕಳು ಹೋಗಿ ಅಲ್ಲಿ ವಿದ್ಯಾಭ್ಯಾಸ ಪಡ್ಕೊಂಡು ಹಿಂದಿ ಹೇಳ್ತಾರಲ್ಲ. ಆದರೂ ಕೂಡ ಇವತ್ತು ಪರಿಸ್ಥಿತಿ ಹೆಂಗದ, ಡೈಟ್ಗೆ ಹೋಗಿ ಒಂದು ಸತಿ ಕೇಳಿ ನಾವು ಮಾಧ್ಯಮ ಮಿತ್ರನ ಮನವಿ ಮಾಡ್ತಾಯಿದ್ದೀವಿ. ಹಿಂದಿ ಇಲ್ಲ ಹೋದರೂ ಕೂಡ ಹಿಂದಿ ಪಾಸ್ ಅಂತ ಮಾಡಿಕೊಡ್ತಾರೆ. ಅಂದರೆ ನಮ್ಮ ಪರಿಸ್ಥಿತಿ ಹೆಂಗೆ ಬಂದ, ಜಿಲ್ಲಾಕ್ಕೆ ಎಜುಕೇಷನ್ ಕಲಿಸ್ಬೇಕು ಶಾಲೆದಾಗ, ಅವರು ಟೀಚರ್ಸ್ಗಳಿಗೆ ಶಾಲೆಗೆ ಹೋಗಬೇಕು. ಆದ್ರೆ ಪರಿಸ್ಥಿತಿ ಹೆಂಗೆ ಬಂದದ, ಇವರು ಕೋಟಿಗೆ ಹೋಗ್ತಾರೆ ರೀ. ಈಗ ನರ್ಸಿಂಗ್ ನಾಳೆ ನರ್ಸಿಂಗ್ ಕಾಲೇಜ್ ಪರಿಸ್ಥಿತಿ ಅದೇ ಬರ್ತದೆ. ಈಗ ಹಿಂದಿ D.Ed ಏನು ಹೊಂಟದ ನೋಡ್ರಿ, ಇವ್ರು ಕೋಟಿ ಹೋಗಿ ಆರ್ಡರ್ ತರ್ತಾ ಇದ್ದಾರೆ. ಮಕ್ಕಳ ಹಿತದೃಷ್ಟಿಲಿಂದ ಇವರಿಗೆ ಎಕ್ಸಾಮಿನೇಷನ್ ಕೂಡಿಸ್ಬೇಕು. ಕೋಟಿ ಬಿ ಕುಳ್ಳತ್ತದ. ಈ ನಮ್ಮ ಗೋರ್ಮೆಂಟ್ ವಕೀಲ್ ಏನು ಕೆಲಸ ಮಾಡತ್ತಾರೋ ಗೊತ್ತಿಲ್ಲ, ಕೋಟಿ ಬಿ ಕುಳ್ಳತ್ತದ. ಮಕ್ಕಳ ಹಿತದೃಷ್ಟಿಲಿಂದ ಎಕ್ಸಾಮಿನೇಷನ್ ಆಯ್ತಪ್ಪ ನಡೆಸ್ರಿ. ಅವ್ರಿಗೆ ಹಿಂದಿನೇ ಬರಲ್ಲ, ಅವರೆಲ್ಲೂ ಟೀಚಿಂಗೇ ತೊಗೊಂಡಿಲ್ಲ. ಹಿಂದಿ ಸ್ಕೂಲ್ಗಳೆಲ್ಲ ಬೀದರ್ನಾಗ, ಆದರೂ ಕೂಡ D.Ed ಇದೆ. ಇದು ದೊಡ್ಡ ಸ್ಕ್ಯಾಮ್ ಇದೆ ರೀ. ಬೀದರ್ ಜಿಲ್ಲೆನ ದೊಡ್ಡ ಸ್ಕ್ಯಾಮ್ ಅದ. ಇದು ಜಿಲ್ಲಾ ಆಡಳಿತ ಮತ್ತು DC ಅವರು ಕ್ರಮ ತೊಗೋಬೇಕ್ರಿ. ಒಂದು ವೇಳೆ ಕ್ರಮ ತೊಗೊಳ್ಳಿಲ್ಲ ಅಂದ್ರೆ ನಾವು ಜಿಲ್ಲಾಧಿಕಾರಿಗೂ ಕೂಡ ಹೇಳ್ತಾ ಇದ್ದೀವಿ, ಮತ್ತು ಜಿಲ್ಲಾ ಇನ್ಚಾರ್ಜ್ ಮಿನಿಸ್ಟ್ರು ಕೂಡ ಹೇಳ್ತಾ ಇದ್ದೀವಿ, ಲೋಕಲ್ MLAಗೂ ಕೂಡ ಹೇಳ್ತಾ ಇದ್ದೀವಿ. ದಯವಿಟ್ಟು ಈ ಕಡೆ ಗಮನ ಹರಿಸಬೇಕು. ಇಲ್ಲಾಂದರೆ 29ನೇ ತಾರೀಕಿಗೆ ಎಕ್ಸಾಮ್ ಸೆಂಟರ್ನಲ್ಲಿ ದೊಡ್ಡ ಪ್ರಮಾಣವಾದಂಥ ಹೋರಾಟಕ್ಕೆ ನಾವು ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆ ಮತ್ತು ಯಾವ್ಯಾವ ಪ್ರಗತಿಪರ ಸಂಘಟನೆಗಳು ನಮ್ಮ ಜೊತೆ ಕೈ ಜೋಡಿಸ್ತೋ ಎಲ್ಲರಿಗೂ ತೊಗೊಂಡು ನಾವು ಹೋರಾಟ ಮಾಡ್ತೀವಿ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೇಡಮ್, ಭಾಳಷ್ಟು ಅವ ರೀ. ಬಹುತೇಕವಾಗಿ ಒಂದು 40-50 ಇರ್ಬೋದು. ಬಟ್ 40-50ರಾಗ ಎಲ್ಲರೂ ಅದೇ ಮಾಡ್ತಾರಂತ ನಾವು ಹೇಳ್ತಾ ಇಲ್ಲ. ಕೆಲವೊಂದು ಸಂಸ್ಥೆಗಳಿದೆ, ಈ ಸಂಸ್ಥೆಗಳು ಬರೀ ವ್ಯಾಪಾರೀಕರಣ ಮಾಡ್ತಾ ಇದ್ದಾರೆ. ಮಕ್ಕಳಿಗೆ ಎಜುಕೇಷನ್ ಮತ್ತು ಅವರು ಕೂಡ 99% ಮಾಡ್ತಾರಂತ ನಾವು ಹೇಳ್ತಾ ಇಲ್ಲ. ಅದ್ರಲ್ಲಿ 10%, 15% ಪ್ಯೂರ್ ಇದ್ದಿರ್ಬೋದು. ಆದ್ರೆ ಬಹುತೇಕವಾಗಿ
ಈ ಒಂದು ನರ್ಸಿಂಗ್ ದಾಖಲಾತಿಗಳನ್ನು ಪಡ್ಕೊಂಡು ಅಕ್ರಮವಾದಂಥ ವ್ಯಾಪಾರೀಕರಣ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಜಿಲ್ಲಾಧಿಕಾರಿ ಗಮನ ಹರಿಸಲೇಬೇಕು ಅಂತಕ್ಕಂಥ ಮಾತನ್ನು ನಾವು DC ಅವರಿಗೆ ಆಗ್ರಹ ಮಾಡ್ತೀವಿ, ಇನ್ಚಾರ್ಜ್ ಮಿನಿಸ್ಟ್ರಿಗೂ ಆಗ್ರಹ ಮಾಡ್ತೀವಿ. ಒಂದು ಕಟ್ಟುನಿಟ್ಟಾದಂಥ ಕ್ರಮದ ಬಗ್ಗೆ ಒಂದು ಸುತ್ತಲೇ ಬೋರ್ಡ್ ಹೊರಡಿಸ್ಬೇಕಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ.